ಸಾಲು ಮರದ ತಿಮ್ಮಕ್ಕನಿಗೆ ಸಾಕು ಮಗನೇ ವಿಲನ್ ಆದ್ನ. ನೂರಾರು ಮರಗಳನ್ನ ಬೆಳೆಸಿದ್ದ ಸಾಲು ಮರದ ತಿಮ್ಮಕ್ಕ ಆ ಮಹಾನ್ ಸಾಧಕಿಯ ಸಿನಿಮಾಗೆ ನಡೆದಿದೆ ತಯಾರಿ. ಆದ್ರೆ ಈ ಸಿನಿಮಾಗೆ ತಿಮ್ಮಕ್ಕನ ಸಾಕು ಮಗನಿಂದ ಅಡ್ಡಿ. ನೂರಾರು ಮರಗಳನ್ನ ಬೆಳೆಸಿದ್ದ ಸಾಲು ಮರದ ತಿಮ್ಮಕ್ಕ ಅಂದ್ರೆ ಕರ್ನಾಟಕದ ಆರಂಭದಿಂದ ಹಿಡಿದು ತುದಿಯವರೆಗೂ ಕೂಡ ಕನ್ನಡಿಗರ ಮನೋಮಂದಿರದಲ್ಲಿ ಮರವಾಗಿ ಬೆಳೆದ ತಿಮ್ಮಕ್ಕ. ಆ ತಿಮ್ಮಕ್ಕನ ಸಾಕು ಮಗ ಆ ಸಹೃದಯಿ ತಾಯಿಯ ಹೃದಯಕ್ಕೆ ಮಾರಕ ಆಗ್ತಾನ. ಮಾಗಡಿಯ ಕುದೂರು ಬಳಿ ನಡೆಯುತ್ತಿದ್ದಂತಹ ಸಿನಿಮಾ ಶೂಟಿಂಗ್, ಸಾಲು ಮರದ ತಿಮ್ಮಕ್ಕನ ಕಥೆಯ ಆಧಾರಿತ ಶೂಟಿಂಗ್. ಆದರೆ ಪೊಲೀಸರನ್ನ ಕರೆತಂದು ಶೂಟಿಂಗಿಗೆ ತಡೆ ಒಡ್ಡಿದ್ದಾನೆ. ಸಾಲು ಮರದ ತಿಮ್ಮಕ್ಕನ ಸಾಕು ಮಗ ಉಮೇಶ್ ಅವಾಂತರ ವೃಕ್ಷ ಮಾತೆ ಸಿನಿಮಾ ಮಾಡದಂತೆ ಒತ್ತಡ ತಂದಿದ್ದ ಉಮೇಶ್ ತಮ್ಮಿಂದ ಅನುಮತಿ ಪಡೆದಿಲ್ಲ ಎಂಬ ಕಾರಣಕ್ಕೆ ಉಮೇಶ್ ಅಡ್ಡಿ. ಚಿತ್ರತಂಡದಿಂದ ಹಣವನ್ನ ಬಯಸ್ತಿದ್ದಾರ ಸಾಕು ಮಗ ಉಮೇಶ್. ಒರಟ ಐ ಲವ್ ಯು ನಿರ್ದೇಶಕ ಶ್ರೀ ಡೈರೆಕ್ಟ್ ಮಾಡ್ತಿದ್ದ ಸಿನಿಮಾ. ಸಾಲು ಮರದವನಿಗೆ ಸಾಕು ಮಗನೇ ವಿಲನ್. ನೋಡಪ್ಪ, ಸಾಲು ಮರದ ತಿಮ್ಮಕ್ಕ ನಿಮಗೆ ತಾಯಿ ಆಗಿರ್ಬೋದು, ದತ್ತು ತಾಯಿ ಆಗಿರ್ಬೋದು. ಆಕೆ ಇಡೀ ಕರ್ನಾಟಕದ 7.5 ಕನ್ನಡಿಗರಿಗೂ ಕೂಡ ತಾಯಿ. ಮರವನ್ನ ನೆಡುವಾಗ ಈ ಮರ ರಾಜ್ಯಕ್ಕೆ ಉಪಕಾರ ಆಗಬೇಕು ಅನ್ನೋ ಉದ್ದೇಶದಿಂದ ಸಾಲು ಮರದ ತಿಮ್ಮಕ್ಕ ಮರ ನೆಟ್ಟರು. ನಗರಗಳಲ್ಲಿನ ನಿರ್ಜನ ಪ್ರದೇಶದಲ್ಲಿ ಮರಗಳನ್ನ ಕತ್ತರಿಸುವಾಗ ಅಲ್ಲಿಗೆ ಧಾವಿಸಿ ಮರಗಳನ್ನು ನೆಡಬೇಕು ಅನ್ನೋ ಸಂದೇಶವನ್ನ 80ರ ಹರೆಯದಲ್ಲೂ ಕೂಡ ಕೊಟ್ಟಂತಹ ಸಾಲು ಮರದ ತಿಮ್ಮಕ್ಕ ಇಡೀ ಕರ್ನಾಟಕದ ಕನ್ನಡಿಗರ ತಾಯಿ ಆಕೆಯ ಅಥವಾ ಆ ತಾಯಿಯ ಸಿನಿಮಾವನ್ನ ಮಾಡೋದಕ್ಕೆ ನಿಮ್ಮನ್ನೇನು ತುಲಾಭಾರ ಮಾಡಿ ಕರೆದು ಒಂದು ಕಡೆ ಕೂರಿಸ್ಕೊಂಡು, ಅಪ್ಪ ನೀನು ಬಾಯಿಂದ ಉದುರ್ಸಯ್ಯ ಅನುಮತಿಯ ಮಾತು ಅಂತ ಕೇಳಿಸ್ಕೊಂಡು ಸಿನಿಮಾ ಮಾಡಬೇಕಿತ್ತ? ಇದು ನಮಗೆ ಅವಶ್ಯಕತೆ ಇಲ್ಲ. ಸಿನಿಮಾ ಮಾಡುವವರು ಅಥವಾ ಸಿನಿಮಾಗೆ ಸಂಬಂಧಪಟ್ಟವರು ನಿಮ್ಮ ಜೊತೆ ಅನುಮತಿ ಕೇಳದಲ್ಲೇ ಇರಲಿ. ಆದರೆ ಆ ತರಹದ ದರ್ಪದ ಮಾತು ಸಾಲು ಮರದ ತಿಮ್ಮಕ್ಕನ ವಿಚಾರವಾಗಿ ನಕಾರಾತ್ಮಕವಾದ ಸ್ಟೋರಿಯನ್ನು ಯಾರಾದರೂ ಕ್ರಿಯೇಟ್ ಮಾಡಿದ್ರೆ ಬಹುಶಃ ನಿಮ್ಮ ನಕಾರತೆಗೂ ಕೂಡ ಒಂದು ಅರ್ಥ ಇರ್ತಾ ಇತ್ತು. ಆದರೆ ಸಾಲು ಮರದ ತಿಮ್ಮಕ್ಕ ಇಡೀ ಕರ್ನಾಟಕದ ತಾಯಿ ಆಕೆಯ ಬಗ್ಗೆ ಧನಾತ್ಮಕವಾದ ಸಿನಿಮಾ ಒಂದು ಬರ್ತಿದೆ ಅನ್ನೋದು ನಮಗೆ ಹೆಮ್ಮೆ. ತನ್ನ ಸಾಕು ತಾಯಿಯ ಕಥೆ ಬರ್ತಾ ಇದೆ ಅನ್ನೋದನ್ನ ಅಭಿಮಾನದಿಂದ ಸ್ವೀಕರಿಸಿಕೊಳ್ಳೋದು ಬಿಟ್ಟು ಈ ತರಹದೊಂದು ನಕಾರತೆಯನ್ನು ಎತ್ತೋದಾದ್ರೆ, ಆ ಸಿನಿಮಾದಲ್ಲಿ MK ಮಠ ಕೂಡ ನಟಿಸ್ತಾ ಇದ್ರು. ಪಾಪ ಮೊನ್ನೆ ಅಷ್ಟೇ ನನ್ನ ಜೊತೆ ಹಂಚ್ಕೊಳ್ತಾ ಇದ್ರು ಆ ಮಾತನ್ನ. ಆ ತಾಯಿಯ ಕಥೆಯ ಆಧಾರಿತವಾದಂಥ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಮಗ ಹೆಮ್ಮೆ ಪಡಬೇಕಾಗಿತ್ತು. ವೃಕ್ಷ ಮಾತೆಯ ಕಥೆ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗ್ತಾ ಇತ್ತು. ಆ ತರಹದೊಂದು ಸಿನಿಮಾದ ಶೂಟ್ ಆಗ್ತಾ ಇದ್ದಂತಹ ಸ್ಥಳಕ್ಕೆ 4 ಪೊಲೀಸರು ಬಂದು ತಡೆ ಒಡ್ತಾರೆ. ಆ ಸಿನಿಮಾವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಆಕೆಯ ಸಾಕು ಮಗ ಅಭಿಮಾನ ಪಡಬೇಕಾಗಿತ್ತು. ಆದರೆ ನೊಂದುಕೊತಾ ಇದ್ದಾನೆ ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸಿನಿಮಾ ತಂಡದವರ ಜೊತೆ ದುಡ್ಡನ್ನು ನಿರೀಕ್ಷೆ ಮಾಡ್ತಿದ್ದಾನೋ ಏನೋ, ಇದು ಆರೋಪ, ಇದು ಖಚಿತವಾದ ಮಾಹಿತಿ ಅಲ್ಲ. ಸೊ ಈ ತರಹದ್ರಲ್ಲಿ ಮೊನ್ನೆ ಆ ಸಿನಿಮಾದಲ್ಲಿ ನಟನೆ ಮಾಡಿದಂಥ MK ಮಠ ಪಾಪ ಅವರು ಕೂಡ ದುಃಖವನ್ನು ತೋಡ್ಕೊತಾ ಇದ್ರು. ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಅನೇಕ ಮಾಹಿತಿಗಳು ಬರಬೇಕು. ಸೊ ಈಗ ಸಿಗ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ ವೃಕ್ಷ ಮಾತೆಯ ಕಥೆಯನ್ನಾಧಾರಿತ ಸಿನಿಮಾ ಒಂದು ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಸಿನಿಮಾವನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ಸಾಲು ಮರ ತಿಮ್ಮಕ್ಕನ ಶತ್ರುಗಳಲ್ಲ, ಬದಲಾಗಿ ಸಾಕು ಮಗನೇ ಆ ಒಂದು ಸಿನಿಮಾಗೆ ತಡೆ ಒಡ್ಡಿರುವಂತಹ ಮಾಹಿತಿ. ಆದರೆ ಈ ಸಿನಿಮಾಗೆ ತಿಮ್ಮಕ್ಕನ ಸಾಕು ಮಗನಿಂದ ಅಡ್ಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.